ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತಾ? ಅಕ್ಕಿ ರವೆಯಿಂದ ತರಕಾರಿ ಹಾಕಿ ಉಪ್ಪಿಟ್ಟು. ಇದು ಅಕ್ಕಿ ರವೆಯನ್ನು ಮೀಡಿಯಮ್ ರವೆ ಅಂತ ಇರುತ್ತಲ್ಲ, ಆ ತರಹ ಅಕ್ಕಿನ ಬೀಸ್ಕೋಬೇಕು. ಮಿಕ್ಸಿಗಾದರೂ ಹಾಕೋಬೋದು, ಮಿಷನ್ಗಾದರೂ ಹಾಕೊಂಬರ್ಬೋದು. ಒಂದು ಲೋಟ ತಗೊಂಡಿದ್ದೀನಿ. ಸೀಮೆ ಬದನೆಕಾಯಿ, ಅರ್ಧ ಸೀಮೆ ಬದನೆಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹುರುಳಿಕಾಯಿ ಒಂದು ಹಿಡಿಯಷ್ಟು, ಕ್ಯಾರೆಟು ದೊಡ್ಡದಾದ ಒಂದು ಕ್ಯಾರೆಟು, ಟೊಮೊಟ ಒಂದು, ಹಸಿಮೆಣಸಿನ್ಕಾಯಿ ಒಂದು 5, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಕಡಲೆಬೇಳೆ 1.5 ಟೀ ಸ್ಪೂನ್ನಷ್ಟು, ಉದ್ದಿನಬೇಳೆ 1.5 ಟೀ ಸ್ಪೂನ್ನಷ್ಟು. ವೆಲ್ಕಮ್ ಟು ಆರ್ಯವೇಶ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ತರಕಾರಿ ಎಲ್ಲ ಹಾಕ್ಬಿಡೋಣ. ಕ್ಯಾರೆಟು, ಬೀನ್ಸು ಮತ್ತು ಸೀಮೆ ಬದನೆಕಾಯಿ ಎಲ್ಲವನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋಣ. ನೀರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪನ್ನು ಈ ಹೋಳಿಗೆ ಹೊಂದ್ಕೊಳ್ಳೋದಕ್ಕೋಸ್ಕರ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಜಲ್ ಹಾಕೋಣ. ಒಂದು 3 ವಿಜಲ್ ಬರೋವರೆಗೂ ಬಿಡೋಣ. 3 ವಿಜಲ್ ಬಂದಮೇಲೆ ತೆಗೆದುಬಿಟ್ಟು ನಂತರ ಅದು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ನಂತರ ಇವಾಗ ಕುಕ್ಕರ್ ಕೂಗ್ತಾಯಿದೆ. ಕುಕ್ಕರ್ ಕೂಗಿದ್ದಾದಮೇಲೆ ಹುರ್ಕೋಬೇಕಾಗುತ್ತೆ. ನಾವು ಉಪ್ಪಿಟ್ಟಿಗೆ ಹೇಗೆ ರವೆಯನ್ನು ಹುರ್ಕೊಳ್ತೀವೋ ಅದೇ ತರಹ ರವೆಯನ್ನು ಹುರ್ಕೋಬೇಕಾಗುತ್ತೆ. ಮೀಡಿಯಮ್ ರವೆ ಹಾಗೆಯೇ ನೀವು ಮಿಕ್ಸಿಗೆ ಹಾಕ್ಕೊಂಡು ಬಂದರೆ ಕೂಡ ಸಾಕು. ಇವಾಗ ಅಕ್ಕಿ ರವೆ ಗಮ್ಮಂತ ವಾಸನೆ ಬರಬೇಕು. ರವೆ ಗಮ್ಮಂತ ಉಪ್ಪಿಟ್ಟಿಗೆ ನಾವು ಹುರಿಯೋವಾಗ ಹೇಗೆ ಗಮ್ಮಂತ ವಾಸನೆ ಬರುತ್ತೆ, ಕೆಂಪಗಾಗುತ್ತೋ ಅದೇ ತರಹ ಹುರ್ಕೊಂಡ್ರೆ ಕೂಡ ಸಾಕಾಗುತ್ತೆ. ಇವಾಗ ನೋಡಿ, ರವೆ ಹುರಿದಿರೋದು ಆಗಿದೆ, ಕೆಂಪಿಗೆ ಕೂಡ ಆಗಿದೆ, ಘಮ್ಮಂತ ಕೂಡ ವಾಸನೆ ಬರ್ತಾ ಇದೆ. ಇವಾಗ ಒಲೆಯನ್ನು ಆರಿಸ್ಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕ್ಬಿಡೋಣ. ತಟ್ಟೆಗೆ ಹಾಕ್ಬಿಟ್ಟು ನಂತರ ಅದೇ ಬಾಣಲಿಯಲ್ಲಿ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಂತರ ಎಣ್ಣೆ ಕಾಯೋವರೆಗೂ ಬಿಡಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಕಾಳನ್ನು ಹಾಕೋಣ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿಬೇಕು. ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಕಡಲೆಬೇಳೆ ತೆಗೆದಿಟ್ಕೊಂಡಿದ್ದೀನಲ್ಲ, 1.5 ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಅದು ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಲ್ಲ, ಅದನ್ನೆರಡನ್ನು ಕೂಡ ಅದಕ್ಕೆ ಹಾಕ್ಬಿಡೋಣ. ಅದು ಕೂಡ ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ದಾದಮೇಲೆ ನಂತರ ಟೊಮೊಟೊ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ದೀನಲ್ಲ, ಒಂದು ಟೊಮೊಟೊ ಹಣ್ಣನ್ನು, ಆ ಟೊಮೊಟೊ ಹಣ್ಣನ್ನು ಕೂಡ ಇದಕ್ಕೆ ಹಾಕೋಣ. ಇವಾಗ ನೋಡಿ, ಕೆಂಪಗಾಗಿದ್ದೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಇವಾಗ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಗ್ಗಿಸ್ಕೊಳ್ಳೋಣ. ಅದು ಮೆತ್ತಗಾಗೋವರೆಗೂ ಮಗ್ಗಿಸ್ಕೊಳ್ಳೋಣ. ಅದು ಮೆತ್ತಗಾಗಿ ಬಂದಿದೆ. ಇವಾಗ ಪೂರ್ತಿ ಮೆತ್ತಗಾಗಿದ್ದಾದಮೇಲೆ ಅದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ತರಕಾರಿಯನ್ನು, ಅದನ್ನು ಕೂಡ ಇದರೊಳಗೆ ಹಾಕೋಣ. ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಬೇಯಿಸಿರೋ ತರಕಾರಿಯನ್ನು ಕೂಡ ಅದರೊಳಗೆ ಹಾಕಿಬಿಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಅರಿಶಿಣ ಪುಡಿ ಒಂದು ಸ್ವಲ್ಪ ಹಾಕೋಬೋದು. ನಾನೇನು ಅರಿಶಿಣ ಪುಡಿ ಏನೂ ಹಾಕಿಲ್ಲ. ಅರಿಶಿಣ ಪುಡಿ ಹಾಕಿದ್ರೂ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಕಿಲ್ಲ. ಇವಾಗ 1 ಲೋಟದಷ್ಟು ರವೆ ತೊಗೊಂಡಿದ್ದನ್ನು, ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 3 ಲೋಟವನ್ನು ನೀರನ್ನು ಹಾಕೋಣ. 3 ಲೋಟ ನೀರನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾವು ಬೇಕಿದ್ದರೆ ನೋಡಿಕೊಂಡು ನೀರನ್ನು ಹಾಕಬೇಕಾಗುತ್ತೆ. ನಾವು ಸ್ವಲ್ಪ ನೀರು ಇಡಿಸಿದ್ರೆ ನೀರು ಹಾಕೋಣ, ಇಲ್ಲ ಅಂದರೆ ಇಲ್ಲ. ಇವಾಗ ಉಪ್ಪು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಕುದಿಯೋಣ. ಬೆಲ್ಲ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿಬಿಟ್ಟು ಹಾಗೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಅದು ಕುದಿ ಬಂದಾಗ ರವೆಯನ್ನು ಹಾಕಬೇಕಾಗುತ್ತೆ. ಒಂದು ಸರಿ ಕೈ ಆಡಿಸ್ಬಿಡೋಣ. ಉಪ್ಪು ಬೆಲ್ಲ ಹಾಕಿದ್ದಾಗಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಕೈಯನ್ನು ಆಡಿಸ್ಬಿಟ್ಟು ಬಿಟ್ಬಿಡೋಣ. ನೀರು ಕುದಿಯೋವರೆಗೂ ಬಿಡಬೇಕು. ನೋಡಿ, ಇವಾಗ ನೀರು ಕುದೀತಾ ಇದೆ. ನೀರು ಕುದಿದಿದ್ದಾದಮೇಲೆ ನಾವು ಹುರಿದು ಇಟ್ಕೊಂಡಿದ್ದೀನಲ್ಲ, ಆ ರವೆಯನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ನಾವು ಉಪ್ಪಿಟ್ಟು ಮಾಡುವಾಗ ರವೆ ಹೇಗೆ ಹಾಕ್ತೀವೋ ಅದೇ ಥರನೇ ರವೆಯನ್ನು ಹಾಕಬೇಕು. ಇವಾಗ ಗಂಟಿಲ್ದಂತೆ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಕಲಿಸ್ಕೊಂಡ್ಬಿಟ್ಟು ಒಂದು ರವೆ ಬೇಯೋದಕ್ಕೆ ಬಿಡಬೇಕು. ರವೆ ಎಲ್ಲ ಚೆನ್ನಾಗಿ
ಮೆತ್ತಗಾಗೋವರೆಗೂ ಬೇಯಬೇಕಾಗುತ್ತೆ. ಅದು ಇವಾಗ ಚೆನ್ನಾಗಿ ಇವಾಗ ಇನ್ನೊಂದು ಸರ್ತಿ ನೋಡಿ ಈ ಥರ ನೀರೆಲ್ಲ ಹಿಂಗಿದೆ. ಇವಾಗ ಚೆನ್ನಾಗಿ ನೀರೆಲ್ಲ ಹಿಂಗಿದ್ದಾದಮೇಲೆ ಇನ್ನೊಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಕಲಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದು ರವೆ ಬೆಂದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇದು ಏಕೆಂದರೆ ಮೀಡಿಯಮ್ ರವೆ ಆದರೆ 3 ಲೋಟಕ್ಕೆ ಚೆನ್ನಾಗಿ ಬೆಂದು ಬಿಡುತ್ತೆ. ಇವಾಗ ಅಕ್ಕಿ ರವೆ ಹಾಕಿರೋದ್ರಿಂದ ಒಂದೊಂದು ರವೆ ಒಂದೊಂದು ತರಹ ಇರುತ್ತೆ. ಅದಕ್ಕೆ ಇವಾಗ ಈ ರವೆ ಇನ್ನು ಸ್ವಲ್ಪ ನೀರು ಹಿಡಿಸುತ್ತೆ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಲೋಟ ನೀರನ್ನು ಹಾಕಿಬಿಟ್ಟು ಇನ್ನೊಂದು ಸರ್ತಿ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಚೆನ್ನಾಗಿ ಕಲಿಸ್ಕೊಂಡು ಹಾಗೆ ಬೇಯೋದಕ್ಕೆ ಬಿಟ್ಟರೆ ಬೇಯುತ್ತೆ. ಇವಾಗ ನೀರು ಆಗಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ನೀರೆಲ್ಲ ಹಿಂಗಿದ್ರೆ ರವೆ ಕೂಡ ಅಷ್ಟೊತ್ತಿಗೆ ಮೆತ್ತಗೆ ಆಗಿರುತ್ತೆ. ಇವಾಗ ವೆಜಿಟೇಬಲ್ನಿಂದ ಮಾಡಿದಂತಹ ಅಕ್ಕಿ ರವೆ ಉಪ್ಪಿಟ್ಟು ರೆಡಿ. ಮತ್ತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾದಮೇಲೆ ಇನ್ನೊಂದು ಸರ್ತಿ ಕಲಿಸ್ಕೊಂಡ್ರೆ ಘಮಿಸುವ ಅಕ್ಕಿ ರವೆ ವೆಜಿಟೇಬಲ್ನಿಂದ ಮಾಡಿದಂತಹ ಅಕ್ಕಿ ರವೆ ಉಪ್ಪಿಟ್ಟು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತು ಈ ನನ್ನ ಕುಕಿಂಗ್ ಚಾನಲ್ಲು ಮೊದಲು ಇಂದುಮತಿ ಕುಕಿಂಗ್ ಚಾನಲ್ ಅಂತ ಇತ್ತು, ಆದರೆ ಈಗ ಆ ಚಾನಲ್ ಇಲ್ಲ. ಇವಾಗ ಆರ್ಯವೈಶ್ಯ ಕುಕಿಂಗ್ ಚಾನಲ್ ಅಂತ ಇದೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.